ಯಾಕೆ ಏನಾಯ್ತು? ಅದೇನಂದ್ರೆ ಇವರು ಅಷ್ಟೊಂದು ಆತ್ಮವಿಶ್ವಾಸದಲ್ಲಿ ಹೇಗೆ ಹೇಳೋಕ್ ಸಾಧ್ಯ ನಮ್ಮ ಮೊದಲನೇ ರಾತ್ರಿನ ಆಚರಿಸಬಾರ್ದು ಅಂತ? ಅಲ್ಲಲ್ಲ, ನಾವು ಇವತ್ತು ಮೊದಲನೇ ರಾತ್ರಿನ ಆಚರಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಯಾಕೆ? ಯಾಕಂದ್ರೆ ಇವತ್ತು ಅಮಾವಾಸ್ಯೆ, ಮತ್ತೆ ಗ್ರಹಗಳು ಅಶಾಂತವಾಗಿರ್ತಾವಂತೆ. ಇಂಥದ್ರಲ್ಲಿ ಮೊದಲನೇ ರಾತ್ರಿ ಆಚರಿಸಿದ್ರೆ ಮುಂದೆ ಹುಟ್ಟೋ ಮಗುಗೆ ತೊಂದರೆ ಆಗುತ್ತಂತೆ. ಅದಕ್ಕೇನು? ಅದಕ್ಕೆ ಎತ್ಕೋ. ಏನ್ ಎತ್ಬೇಕು? ಅಯ್ಯೋ, ನನಗೆ ಹೇಳ್ತಾ ಇದ್ದಾರೆ ನೀನ್ ಹೊತ್ತಿಗೆ ಎತ್ಕೊಂಡು ನನ್ ಜೊತೆ ಬಾ ಅಂತ. ಅಯ್ಯೋ ಇಲ್ಲ, ಅಯ್ಯೋ ಶಾರದಾ ಇಲ್ಲಿ ಕೇಳು. ಈಗ ಸಾಲ್ದಾನು ಹೋದ್ಲು, ಈಗ ನೀನು ಅಲಾಮಾಗಿ ನನಗೆ ಕತೆ ಹೇಳಲ್ಲ ಅಮ್ಮ. ಅದು ವಿಷಯ ಏನೆಂದರೆ ನಾವು ಒಂದು ಸಮಸ್ಯೆಯಲ್ಲಿದ್ದೇವೆ. ಕೇವಲ ನೀವು ಮಾತ್ರ ನಮ್ಮನ್ನು ಈ ಸಮಸ್ಯೆಯಿಂದ ಹೊರತರಬಹುದು. ಯಾವ ಸಮಸ್ಯೆ ಮಹಾರಾಜರೇ? ಆಚಾರ್ಯರೇ, ವಿಷಯ ಏನು ಅಂತಂದರೆ ನಮ್ಮ ಸ್ವರ್ಗೀಯ ಮಾತೆಯವರ ಪುಣ್ಯತಿಥಿ ಹತ್ತಿರ ಬರುತ್ತಿದೆ. ನಮಗೆ ಗೊತ್ತಿದೆ. ಕಳೆದ 2 ವರ್ಷದಿಂದ ಆ ಸಂಪನ್ನವಾದ ಕಾರ್ಯವನ್ನು ನಾವೇ ಮಾಡ್ಕೊಳ್ತಾ ಬರ್ತಿದೀವಲ್ಲ. ಆಶ್ಚರ್ಯವೆಂದರೆ ಕಳೆದ ರಾತ್ರಿ ನಮ್ಮ ಮಾತೆಯವರು ನಮ್ಮ ಕನಸಿನಲ್ಲಿ ಬಂದಿದ್ದರು. ಹೌದಾ? ಹೌದು. ಆಗ ನಮಗೆ ನೆನಪಾಯಿತು ಅವರ ಕೊನೆ ಆಸೆ. ಏನದು ಕೊನೆ ಆಸೆ ಮಹಾರಾಜರೇ? ರತ್ನಗಿರಿಯ ಮಾವಿನ ಹಣ್ಣುಗಳನ್ನು ತಿನ್ನುವ ಆಸೆ. ನಮ್ಮ ಮಾತೆಯವರಿಗೆ ರತ್ನಗಿರಿಯ ಮಾವಿನ ಹಣ್ಣಿನ ಆಸೆ ಇತ್ತು. ಆದರೆ ಅವರ ಕೊನೆ ಆಸೆ ಪೂರ್ತಿಯಾಗೋಕ್ಕಿಂತ ಮುಂಚೆಯೇ ಅವರು ನಿಧನರಾದರು. ಹಾಗೂ ಅವರ ಈ ಕೊನೆ ಆಸೆ ಹಾಗೆ ಉಳಿದು ಹೋಯಿತು ಮುನಿವರ್ಯರೇ. ಈಗ ನಮ್ಮ ಸಮಸ್ಯೆ ಏನಂತೆಂದರೆ ಈ ಕೊನೆ ಆಸೆ ಹೇಗೆ ಪೂರೈಸುವುದು ಎಂದು. ಮುನಿವರ್ಯರೇ, ನೀವು ತ್ರಿಕಾಲ ಜ್ಞಾನಿಗಳು. ಸ್ವರ್ಗ, ನರಕ, ಭೂಪಾತಾಳ ಎಲ್ಲವೂ ನಿಮಗೆ ಪರಿಚಯವಿದೆ. ದಯವಿಟ್ಟು ನಮಗಾಗಿ ನಿಮ್ಮ ಸಂಪರ್ಕವನ್ನು ಸ್ವರ್ಗದವರೆಗೂ ತಲುಪಿಸಿ ಹಾಗೂ ತಿಳಿದುಕೊಳ್ಳಿ ನಾವು ನಮ್ಮ ಸ್ವರ್ಗೀಯ ಮಾತೆಯವರ ಕೊನೆಯಾಸೆಯನ್ನು ಹೇಗೆ ಪೂರೈಸುವುದು ಎಂದು. ಅವಶ್ಯಕವಾಗಿ ಮಹಾರಾಜರೇ, ಅಗತ್ಯವಾಗಿ. ನಾವು ಹಿಂದೆ ಸಾಧನೆಗಾಗಿ ಕೂರುತ್ತೇವೆ ಮತ್ತು ನಮ್ಮ ಸಾಧನೆಯ ಶಕ್ತಿಯಿಂದ ತಿಳ್ಕೊತೀವಿ ಹೇಗೆ ನಿಮ್ಮ ಮಾತೃಶ್ರೀಯವರ ಕೊನೆಯ ಆಸೆಯನ್ನು ತೀರಿಸುವಂತಹ ಬಗೆಯನ್ನು. ಧನ್ಯವಾದ ಮುನಿವರ್ಯರೇ. ಸಾವಧಾನ, ನಿಮ್ಮ ಜಾಗದಿಂದ ಕದಲಬೇಡಿ. ಯಾರು ನೀನು? ಈ ಮಧ್ಯರಾತ್ರಿಯಲ್ಲಿ ಈ ಅರಮನೆಯಲ್ಲಿ ಏನ್ ಮಾಡ್ತಿದ್ಯಾ? ಮಂತ್ರಿವರ್ಯರೇ, ನೀವೇ? ಮಹಾರಾಜ್ರೆ, ನೀವಂತೂ ನನಗೆ ಭಯ ಬೀಳಿಸ್ಬಿಟ್ರಿ ಮಹಾರಾಜ್ರೆ. ಶಭಾಷ್ ಮಂತ್ರಿಗಳೇ, ಏನು ವೇಷ ಧರಿಸಿರುವಿರಿ? ಅದಂತೂ ನಿಜಾನೇ. ವೇಷ ಬದಲಿಸೋದ್ರಲ್ಲಿ ನಾನು ತುಂಬಾ ಪ್ರಸಿದ್ಧಿ. ಯಾರು ಕೂಡ ನನ್ನನ್ನ ಮೀರ್ಸೋದಿಕ್ಕಾಗಲ್ಲ. ಹಾಗೇನು? ನಾನು ಹೇಳಿದ್ರ ಅರ್ಥ ನಿಮ್ಮನ್ನು ಕೂಡ ಯಾರು ಮೀರ್ಸೋದಿಕ್ ಸಾಧ್ಯ ಇಲ್ಲ ಮಹಾರಾಜ್ರೆ. ನಮ್ಮನ್ನು ಕೂಡ? ನಿಮ್ಮನ್ನೇ ಮಹಾರಾಜ್ರೆ, ನಿಮ್ಮನ್ನ ಯಾರು ಮೀರ್ಸೋದಿಕ್ ಸಾಧ್ಯ ಇಲ್ಲ. ಈ ಕೂಡ ಅನ್ನೋ ಶಬ್ದ ನನ್ನ ಹತ್ರನೇ ಇರ್ಲಿ ಬಿಡಿ. ಇವಾಗ ನೋಡಿ, ಈಗ ನೀವು ಹೇಗ್ ವೇಷ ಬದಲಿಸಿದಿರಿ ಅಂತ ಅದ್ಭುತವಾಗಿದೆ ಮಹಾರಾಜ್ರೆ. ಇದಕ್ಕೆ ಅಂತಾರೆ ವೇಷ. ಇದಕ್ಕೆ ಹೇಳೋದು ಮಾರುವೇಷ ಅಂತ. ಯಾರಾದರೂ ಹೇಳೋದಿಕ್ಕಾಗತ್ತಾ? ಈ ಮಾರುವೇಷದ ಹಿಂದೆ ಸ್ವತಃ ವಿಜಯನಗರದ ಮಹಾರಾಜರು ಇದ್ದಾರೆ ಅಂತ. ಮಹಾರಾಜ ಕೃಷ್ಣದೇವರಾಯ. ಮೆಲ್ಲಗೆ ಮಹಾಮಂತ್ರಿಗಳೇ, ಯಾರಾದರೂ ಕೇಳಿಸಿಕೊಂಡರೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ನಡೀರಿ. ನಡೀರಿ. ಈಗಾಗ್ಲೇ ತುಂಬಾ ತಡ ಆಗ್ಬಿಟ್ಟಿದೆ ಮಹಾರಾಜರೇ. ನಮ್ಮಿಂದಲೇ ತಡವಾದದ್ದು ಮಹಾಮಂತ್ರಿಗಳೇ. ನಾವಿಲ್ಲಿ ಬರುವ ಮುನ್ನ ಗೊತ್ತಿಲ್ಲದೆ ಮಹಾರಾಣಿ ತಿರುಮಲಾಂಬಾ ಅವರ ಕೋಣೆಗೆ ಹೋಗಿದ್ದೆವು. ಅವರು ನಮಗಾಗಿ ವಿಶೇಷವಾದ ಅಡುಗೆ ಮಾಡಿದ್ದರು. ಇದರಿಂದ ತಡವಾಯಿತು. ನನಗೆ ಅರ್ಥ ಆಗುತ್ತೆ ಮಹಾರಾಜರೇ. ನಿಮಗೇನು ಅರ್ಥವಾಯಿತು ಇದರಿಂದ? ನಿಮ್ಮ ಕರ್ತವ್ಯನಿಷ್ಠೆ ಮಹಾರಾಜರೇ. ಮತ್ತೆ ಇನ್ನೇನು ಹೇಳಿ? ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನ್ ಉಳಿದಿದೆ ಮಹಾರಾಜರೇ? ಅಂದ್ರೆ ಬಿರುಗಾಳಿ ಬರ್ಲಿ, ಪ್ರಳಯ ಆಗ್ಲಿ, ಆದ್ರೆ ನೀವು ಯಾವ ಸಮಯದಲ್ಲಾದ್ರೂ ಕೂಡ ಬೇರೆ ಬೇರೆ ವೇಷ ಹಾಕೊಂಡು ಹಗ್ಲೇ ಆಗ್ಲಿ ರಾತ್ರಿನೇ ಆಗ್ಲಿ ನೀವು ಪ್ರಜೆಗಳ ಯೋಗಕ್ಷೇಮ ವಿಚಾರಿಸೋದನ್ನ ಮರೆಯೋದೇ ಇಲ್ಲ. ಅವಶ್ಯಕತೆ ಇದೆ ಮಹಾಮಂತ್ರಿಗಳು, ಅವಶ್ಯಕತೆ ಇದೆ. ಒಂದು ವೇಳೆ ನಾವು ಹೀಗೆ ಮಾಡಿಲ್ಲವೆಂದರೆ ನಮಗೆ ಹೇಗೆ ತಿಳಿಯುತ್ತದೆ ನಮ್ಮ ಪ್ರಜೆ ನಮ್ಮ ಬಗ್ಗೆ, ನಮ್ಮ ಶಾಸನದ ಬಗ್ಗೆ ಏನು ಯೋಚಿಸುತ್ತಾರೆಂದು? ಈ ರೀತಿಯಾಗಿ ನಮಗೆ ನಮ್ಮ ಪ್ರಜೆಗಳ ಸುಖ ದುಃಖ ಗೊತ್ತಾಗುತ್ತದೆ. ಈಗ ಹೊರಡೋಣವೇ? ತಡವಾಯಿತು. ಬನ್ನಿ ಮಹಾರಾಜರೇ.
ಅವರು ಎಲ್ಲಿಂದ ಬಂದಿರ್ಬೋದು? ತೆನಾಲಿಯಿಂದ. ತೆನಾಲಿ ಊರು? ಓ ಅದೇ ಅಲ್ವಾ, ಮಹಾರಾಜರ ಮುದ್ದು ಪಂಡಿತ ರಾಮಕೃಷ್ಣನ ಊರು. ಹೀಗೆ ಯಾಕೆ ಹೇಳ್ತಿದ್ದೀರಾ? ಇದರಲ್ಲಿ ಪ್ರೀತಿಯ ಮಾತೆಲ್ಲಿ ಬಂತು? ರಾಮಕೃಷ್ಣ ಜ್ಞಾನಿ ಪಂಡಿತ, ಬುದ್ಧಿಮಾನ ಪಂಡಿತ. ಪೂರ್ತಿ ನಗರವು ಅವರ ಬುದ್ಧಿವಂತಿಕೆಯನ್ನು ಪ್ರಶಂಸಿಸುತ್ತೆ. ರಾಜರು ಮಾಡುತ್ತಾರೆ, ಅದರಲ್ಲಿ ತಪ್ಪೇನಿದೆ? ಅಯ್ಯೋ, ಅದ್ರಲ್ಲಿ ತಪ್ಪೇನಿಲ್ಲಪ್ಪ. ಈಗ ನೀನ್ ಹೇಳು, ನಿನಗನ್ಸಲ್ವಾ ಮಹಾರಾಜರು ಪಂಡಿತನ ಮೇಲೆ ವ್ಯಾಮೋಹ ಇಟ್ಕೊಂಡಿಲ್ವಾ? ಹಣ ಕೊಟ್ರು, ಮನೆ ಕೊಟ್ರು, ಅದು ಅಲ್ಲದೆ ದರ್ಬಾರಲ್ಲಿ ಸ್ಥಾನನೂ ಕೊಟ್ಟಿದ್ದಾರೆ. ಈಗ ಹೇಳು, ಇದ್ರಲ್ಲಿ ಏನೋ ಅಭಾಸ ಆಗಿಲ್ವಾ? ಮಹಾರಾಜನ ಹೃದಯದಲ್ಲಿ ಪಂಡಿತನಿಗೆ ಬೇರೆ ಸ್ಥಾನನೇ ಇದೆ ಅಂತ ಇಲ್ವಾ ಹೇಳು? ಇದರಿಂದನೇ ಗೊತ್ತಾಗ್ತಿದೆ ರಾಮಕೃಷ್ಣನ್ ಅವರು ಇಷ್ಟಪಡ್ತಿದ್ದಾರೆ. ಹಾಗಂತೂ ಆಗಬಾರದು. ರಾಜರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನತೆಯಿಂದ ಇರಬೇಕು. ಅಯ್ಯೋ ಅದೇ ಕಣೋ ಅಣ್ಣ, ಅದನ್ನೇ ನಾನು ಹೇಳ್ತಿರೋದು. ಮಹಾರಾಜ್ರೆ, ಇವ್ರು ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಇವ್ರ ಮಾತಿಗೆ ನೀವು ಗಮನ ಕೊಡಬೇಡಿ. ಜನಗಳ ಕೆಲ್ಸನೇ ಮಾತಾಡೋದು. ಇಲ್ಲ ಮಹಾಮಂತ್ರಿಗಳೇ, ಪ್ರಜೆಗಳು ತಮ್ಮ ರಾಜನ ಬಗ್ಗೆ ಏನು ಮಾತನಾಡುತ್ತಾರೋ ಅದು ಬಹಳ ಮುಖ್ಯವಾದದ್ದು. ಒಂದು ವೇಳೆ ನಮ್ಮ ಪ್ರಜೆಗಳು ನಮ್ಮ ಕೆಲಸ ಹಾಗೂ ನಮ್ಮ ನಿರ್ಣಯವನ್ನು ನಾವು ನೋಡಿದಂತೆ ಅವರು ನೋಡಿಲ್ಲವೆಂತೆಂದರೆ ಅದರರ್ಥ ನಾವೇನೋ ಕೊರತೆ ಮಾಡಿದ್ದೇವೆಂದು. ಮನಮೋಹಕ ರೂಪವಿರುವ ಮಹಾನುಭಾವ, ಮಹಾಬಲಿಯಂತ ತೋಳುಗಳು, ಎಲ್ಲರ ಕಣ್ಣು ಹರಿಸೋ ಮಹಾದೇವ ಮಹಾರಾಜ ಶ್ರೀಕೃಷ್ಣ ದೇವರಾಯ, ಮೂರು ಲೋಕದಲ್ಲೂ ಸ್ವಾಮಿಯಂತೆ ಕರೆಸಲ್ಪಡಲಿ ನಮ್ಮ ಶ್ರೀಕೃಷ್ಣ ದೇವರಾಯರು. ಮೂರು ಲೋಕದಲ್ಲೂ ಸ್ವಾಮಿಯಂತೆ ಕರೆಸಲ್ಪಡಲಿ ನಮ್ಮ ಶ್ರೀಕೃಷ್ಣ ದೇವರಾಯರು. ಅರೆ ಸ್ವಾಮೀಜಿಗಳು, ಪ್ರಣಾಮ ಸ್ವಾಮೀಜಿಗಳೇ. ಈ ರಾತ್ರಿಯಲ್ಲಿ ನೀವು ಎಲ್ಲಿಂದ ಬರ್ತಿದ್ದೀರಾ? ನಾವು ಪಾರು ಎಂಬ ಊರಿಂದ ಬಂದಿದ್ದೀವಿ. ಬೈರಾಗಿ. ಓ ಬನ್ನಿ ಬನ್ನಿ ಸ್ವಾಮೀಜಿಗಳೇ, ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ, ವಿಶ್ರಾಂತಿ ತಗೊಳ್ಳಿ. ಬನ್ನಿ. ಖಂಡಿತವಾಗಿ, ಖಂಡಿತ ಸ್ವಲ್ಪ ವಿಶ್ರಾಂತಿ ಮಾಡುತ್ತೇವೆ. ಬನ್ನಿ ಮುನಿವರಯ್ಯ, ಬನ್ನಿ ಬನ್ನಿ ಬನ್ನಿ. ನೀವೆಲ್ಲರೂ ನಿಮ್ಮ ರಾಜನನ್ನು ಪ್ರೀತಿ ಮಾಡುತ್ತೀರಾ ಅನಿಸುತ್ತದೆ. ಹೌದೌದು, ಬಹಳ ಗೌರವಿಸುತ್ತೀರಾ. ಹೌದು. ನಿಮ್ಮ ಹಾಡನ್ನು ಕೇಳಿದೆವು, ಸ್ವಲ್ಪ ಇಷ್ಟವಾಯಿತು. ಅದೆಲ್ಲ ಸರಿ. ಈ ಸಮಯದಲ್ಲಿ ನೀವು ಈ ರೀತಿ ಎಲ್ಲ ಒಟ್ಟಾಗಿ ಕೂತಿದ್ದೀರಲ್ಲ, ಏನೋಸನ? ಅದು ಏನೋಸ ಅಂದ್ರೇನು? ಅದೇನ್ ಗೊತ್ತಾ ಗುರುಗಳೇ, ನಾವೆಲ್ಲರೂ ಹೆಂಗಸರಿಂದ ನೋವಿಗೊಳಪಟ್ಟವರು. ನಮ್ ಹೆಂಡತಿರು ಯಾವಾಗ ನಮ್ಮ ಕಾಟ ಕೊಡ್ತಾರಲ್ಲ, ನಾವೆಲ್ಲರೂ ಇಲ್ಲಿ ಬಂದ್ ಕುತ್ಕೋತೀವಿ. ಹಾಗಾಗಿ ನಾವು ಈ ಜಾಗದ ನಾಮಕರಣ ಕೂಡ ಮಾಡಿದೀವಿ. ಹೆನಸ, ಹೆಂಡತಿಯಿಂದ ನೊಂದವರ ಸಂಘ. ಯಾವಾಗ ನಮ್ಮ ಹೆಂಡತಿರ್ ಕ್ರೋಧ ಕಮ್ಮಿ ಆಗುತ್ತೋ ಆಗ ನಾವು ನಮ್ಮ ಮನೆಗೆ ಹೋಗ್ಬಿಡ್ತೀವಿ. ಅದ್ಭುತ. ಯಾರಾದರೂ ತನ್ನ ಹೆಂಡತಿಯ ಬಗ್ಗೆ ಇಷ್ಟು ಭಯ ಪಡುತ್ತಾರ? ಇದ್ರಲ್ಲೇನ್ ದೊಡ್ಡ ವಿಷಯ ಇದೆ ಸ್ವಾಮಿಗಳೇ. ನಮ್ಮ ವೀರಾಧಿ ವೀರ ರಾಜ ಶ್ರೀಕೃಷ್ಣ ದೇವರಾಯರೇ ಯಾರಿಗೂ ಹೆದರೋದಿಲ್ಲ. ಆದ್ರೆ ಅವರ ಹೆಂಡತಿ ಮಹಾರಾಣಿ ತಿರುಮಲಾಂಬ ಅವರ ಮುಂದೆ ನಾವ್ಯಾವ ದೊಡ್ಡ ಮನುಷ್ಯರು ಸ್ವಾಮಿ? ಮಹಾರಾಜರಾದ್ರೇನಂತೆ, ಅವರು ನಮ್ ತರನೇ ಗಂಡನೇ ಅಲ್ವಾ? ಅವರು ನಮ್ಮ ಹಾಗೆ ಆತ್ಮಸಮರ್ಪಣೆ ಮಾಡ್ಕೋತಾರೆ ಅಲ್ವಾ? ಹೇಗೆ ಅಂದ್ರೆ ನಾವು ಕೂಡ ನಮ್ಮ ಹೆಂಡತಿರ ಮುಂದೆ ಆತ್ಮಸಮರ್ಪಣೆ ಮಾಡ್ಕೊಳಲ್ವಾ? ಗೊತ್ತಿಲ್ಲ ಕಿವಿಯಲ್ಲಿ ಏನು ಹೋಗಿದೆ ಅಂತ. ಏನು ಕೇಳಿಸ್ತಾ ಇಲ್ಲ. ಅಯ್ಯೋ, ಸರಿ, ನಾವಿನ್ ಹೊರಡ್ತೀವಿ. ಆಯ್ತು ಸ್ವಾಮಿ. ಒಳ್ಳೇದಾಗ್ಲಿ. ಪ್ರಣಾಮಗಳು. ನಮಸ್ಕಾರ. ಓಂ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ನಿಜ ಅಮ್ಮ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ರಾಮ ಈಗ ಮುಂಚಿನ ತರ ಇಲ್ವೇ ಇಲ್ಲ. ಎಷ್ಟು ಬದಲಾಗ್ಬಿಟ್ಟಿದ್ದಾನೆ.
ಋಷಿಗಳೇ, ಮಹಾರಾಜರೇ, ಈ ಹುಡುಗಿ ಯಾರು? ನಾವು ಇವರನ್ನು ಮುಂಚೆ ನೋಡಿದ್ದೇವೆ ಎನಿಸುತ್ತದೆ. ಮಹಾರಾಜರೇ, ತುಂಬಾ ಆಶ್ಚರ್ಯವಾದ ವಿಚಾರ. ಇವ್ರನ್ನ ಮರ್ತು ಬಿಟ್ರಾ? ಇವರು ಶಾರದಾ ದೇವಿ, ನಮ್ಮ ಪಂಡಿತ ರಾಮಕೃಷ್ಣನ ಧರ್ಮಪತ್ನಿ. ವಸಂತ ಪಂಚಮಿ ದಿನ ರಾಮನ ಜೊತೆಲೇ ಇದ್ರಲ್ಲ, ಅವರ ರಾಧಾಳ ರೂಪದಲ್ಲಿ. ಮತ್ತೆ ಮಹಾರಾಜರೇ, ಇದು ಅದೇ ಮನೆ ನೀವು ಉಡುಗೊರೆ ರೂಪದಲ್ಲಿ ರಾಮನಿಗೆ ಕೊಟ್ಟಿರೋದು. ನೀನೇ ಹೇಳು, ಮಹಾರಾಜರು ಪಂಡಿತ ರಾಮಕೃಷ್ಣನ ಮೇಲೆ ಅತಿಯಾದ ವ್ಯಾಮೋಹ ಇದೆ. ಹಣ ಕೊಟ್ರು, ಮನೆ ಕೊಟ್ರು, ಇಲ್ಲಿವರೆಗೂ ದರ್ಬಾರಲ್ಲಿ ಸ್ಥಾನನೂ ಕೊಟ್ಟಿದ್ದಾರೆ. ನಿನ್ಗನ್ನಿಸ್ತಾ ಇಲ್ವಾ? ಮಹಾರಾಜರು ಅವ್ರ ಹೃದಯದಲ್ಲಿ ಬೇರೆ ಸ್ಥಾನನೇ ಇದೆ. ರಾಜರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನತೆಯಿಂದ ಇರಬೇಕು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾಮುಖರೇವ ಬಂಧನಂ ಮೃತ್ಯೋರ್ಮೋಕ್ಷ್ಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾಮುಖರೇವ ರಾಮಕೃಷ್ಣ ಸ್ವಯಂ ಒಬ್ಬ ಆದರ್ಶ ಪಂಡಿತ ಹಾಗೂ ಗುಣವಂತ ವ್ಯಕ್ತಿತ್ವದ ಸ್ವಾಮಿ ಎಂದು ಹೇಳಿಕೊಳ್ಳುತ್ತಾರೆ. ಸುಗಂಧಿಂ ಪುಷ್ಟಿವರ್ಧನಂ ನಾವು ಅದರ ಸತ್ಯತೆಯನ್ನು ತಿಳಿಯಬಯಸುತ್ತೇವೆ. ನಾವು ಇದೇ ಕ್ಷಣ ಇದೇ ವೇಷದಲ್ಲಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾಮುಖರೇವ ಬಂಧನಂ ಮೃತ್ಯೋರ್ಮೋಕ್ಷ್ಯಮಾಮೃತಾತ್. ಭಿಕ್ಷಾಂದೇಹಿ ಮಾತೆ, ಭಿಕ್ಷಾಂದೇಹಿ. ಭಿಕ್ಷಾಂದೇಹಿ ಮಾತೆ. ಕ್ಷಮಿಸಿ ಋಷಿವರ್ಯರೇ, ನೀವು ಇಷ್ಟು ಬೆಳಿಗ್ಗೆ ಹಸಿವು, ಮೃತ್ಯು, ಭಾಗ್ಯ, ಸೌಭಾಗ್ಯ, ಸಂಪತ್ತು, ವಿಪತ್ತು ಇದೆಲ್ಲ ಸಮಯ ನೋಡಿ ಬರುವುದಿಲ್ಲ. ನಮಗೆ ಹಸಿವಾಗಿದ್ದು ನಿಮ್ಮ ಬಾಗಿಲಿಗೆ ಬಂದೆವು ಮಗಳೇ. ಆದರೆ ನಿನಗೇನಾದರೂ ತೊಂದರೆ ಇದ್ದರೆ ಪರವಾಗಿಲ್ಲ, ಖಾಲಿ ಕೈಯಲ್ಲೇ ಹೊರಡುತ್ತೇವೆ. ನಡೀರಿ. ನಿಲ್ಲಿ ಋಷಿವರ್ಯ, ನಿಲ್ಲಿ ಪ್ರಭು, ನಿಲ್ಲಿ, ದಯವಿಟ್ಟು ನಿಂತ್ಕೊಳ್ಳಿ. ಅಯ್ಯೋ ಶಾರದಾ, ಋಷಿವರ್ಯರಿಗೆ ಯಾರಾದ್ರೂ ಖಾಲಿ ಕೈಯಲ್ಲಿ ಕಳಿಸ್ತಾರ? ಇಲ್ಲ ರಾಮ, ನನ್ನ ಮಾತಿನ ಅರ್ಥ ಅದಲ್ಲ. ನನಗೆ ಗೊತ್ತಿದೆ, ಆದ್ರೆ ಇವ್ರಿಗೆ ಅನ್ಸುತ್ತೆ ಅಲ್ವಾ ನಾವಿವರಿಗೆ ಭಿಕ್ಷೆ ಕೊಡಲ್ಲ ಅಂತ. ಮುನಿವರ್ಯ, ನನ್ನ ಪತ್ನಿಯ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ಸೌಭಾಗ್ಯ ಇದು, ನಿಮ್ಮ ಸೇವೆಯ ಅವಕಾಶ ಸಿಕ್ಕಿದ್ದು. ಬನ್ನಿ ಒಳಗೆ, ಬನ್ನಿ ಒಳಗೆ ಪ್ರಭು. ಭಿಕ್ಷೆ ಏನು, ಭೋಜನನೇ ಮಾಡ್ಕೊಂಡು ಹೋಗಿ. ನಿಮಗೇನ್ ಬೇಕೋ ಅದನ್ನ ಮಾಡ್ಕೊಡ್ತೀವಿ. ನಿಮ್ಮ ಶುಭ ಚರಣದಿಂದ ನಮ್ಮ ಮನೆನ ಪವಿತ್ರ ಮಾಡಿ. ಬನ್ನಿ, ಒಳಗ್ ಬನ್ನಿ ಪ್ರಭು, ಒಳಗ್ ಬನ್ನಿ. ಒಂದ್ ಹೆಜ್ಜೆನು ಮುಂದೆ ಇಡ್ಬೇಡಿ. ಇಬ್ರು ಎಲ್ಲಿದ್ದೀರೋ ಅಲ್ಲೇ ಇರಿ. ಒಂದ್ ಹೆಜ್ಜೆನು ಮುಂದೆ ಇಡೋ ಹಾಗಿಲ್ಲ. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ದೀರಾ? ನಮ್ ಸೌಭಾಗ್ಯ ಋಷಿವರಿಯರು ನಮ್ಮ ಮನೆಗ್ ಬರ್ತಿದ್ದಾರೆ, ಆದ್ರೆ ನೀವು ಅವ್ರು ಹೇಳ್ತಾ ಇದಾರೆ ಇವ್ರು ಸಾಧುಗಳಲ್ವಂತೆ. ಇವ್ರು ಯಾರು ಅಂತ ಗೊತ್ತಾಯ್ತಂತೆ. ಈ ಸಾಧುಗಳ ರೂಪದಲ್ಲಿ ಸಾಕ್ಷಾತ್ ಆ ಭಗವಂತನೇ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎತ್ಕೊಳ್ಳಿ. ಏನು? ಆ ನೀರಿನ ತಂಬಿಗೆ ತಗೊಂಡು ಇವ್ರ ಪಾದ ತೊಳೆದು ಅವ್ರು ಇಲ್ಲಿಗೆ ಬಂದಿರೋದಕ್ಕೆ ಧನ್ಯವಾದ ಹೇಳಿ ಅವ್ರನ್ನ ಮನೆ ಒಳಗಡೆ ಕರಿ ಅಂತ ಹೇಳ್ತಾ ಇದ್ದಾರೆ. ಕ್ಷಮಿಸಿ ಮಹಾಪ್ರಭು, ಇವರು ನಮ್ಮಮ್ಮ. ಇವರು ಆಜೀವ ಮೌನವ್ರತ ಮಾಡ್ತಿದ್ದಾರೆ, ಹಾಗಾಗಿ ಸನ್ನೆ ಮಾಡಿ ಮಾತಾಡ್ತಾರೆ ಅಷ್ಟೇ. ಇವಳು ನನ್ನ ಧರ್ಮಪತ್ನಿ ಶಾರದಾ. ನಮ್ ಇಡೀ ಸಂಸಾರದಲ್ಲಿ ಇವಳೊಬ್ಳೆ ಇವರ ಸಾಂಕೇತಿಕ ಭಾಷೆನ ಅರ್ಥ ಮಾಡ್ಕೊಳ್ಳೋದು. ಇಬ್ಬರು ಬಹಳ ಅದ್ಭುತವಾಗಿದ್ದಾರೆ. ಬನ್ನಿ ಬನ್ನಿ, ಒಳಗ್ ಬನ್ನಿ, ಬನ್ನಿ ಬನ್ನಿ ಬನ್ನಿ. ಒಳ್ಳೇದಾಗ್ಲಿ. ಇವನು ಗುಂಡಪ್ಪ, ನನ್ನ ತುಂಬಾ ಆಪ್ತ ಮಿತ್ರ. ಗುಂಡಪ್ಪ, ಋಷಿವರ್ಯರಿಗೆ ನಮಸ್ಕಾರ ಮಾಡು.
ಗುಂಡಪ್ಪ, ನನ್ನ ಒಳ್ಳೆ ಗುಂಡಪ್ಪ, ನೀನ್ ಆತರ ಮಾಡ್ಬೇಡ. ಇವರು ಸಾಧುಗಳು, ಅತಿಥಿಗಳು. ಮತ್ತೆ ಅತಿಥಿಗಳು ದೇರ್ ಸಮಾನ ಅಲ್ವಾ? ಅದಕ್ಕೆ ಅವರಿಂದ ಏನು ಕಿತ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ಬೇಡ. ಅಯ್ಯೋ ಗುರುವರ್ಯ, ನೀವೇನು ಹೆದರಬೇಡಿ. ಇವನೇನು ಅಂದ್ರೆ ನಿಮ್ ದೋತಿ ಹತ್ರ ಗಂಟೆ ಸಿಕ್ಕಾಕ್ಸ್ಕೊಂಡಿದ್ದೀರಲ್ವಾ, ಅದನ್ನ ನೋಡಿ ಆಸೆ ಪಡ್ತಿದ್ದಾನೆ. ಅದೇನು ಅಂದ್ರೆ ಗಂಟೆ ಇವನಿಗೆ ತುಂಬಾ ಇಷ್ಟ. ಎಲ್ ಗಂಟೆ ನೋಡಿದ್ರು ಅದನ್ನ ಎತ್ಕೊಂಡು ಓಡ್ಬಿಡ್ತಾನೆ. ಕತ್ತೆ ಕಾಯೋನು. ತಗೋ. ಇನ್ನು ನಾವು ಹೊರಡುತ್ತೇವೆ. ಭಿಕ್ಷೆಗಾಗಿ ಬಹಳ ಧನ್ಯವಾದ. ಇನ್ನೂ ಸ್ವಲ್ಪ ಸಮಯಾವಕಾಶ ಸಿಕ್ಕಿದ್ರೆ, ನಿಮ್ಮಿಬ್ರಿಗೂ ಭೋಜನ ಮಾಡಿಸೋ ಅವಕಾಶ ಸಿಕ್ಕಿದಿದ್ರೆ ನನ್ನ ಜೀವನ ಪಾವನ ಆಗ್ತಿತ್ತು ಮಹಾಪ್ರಭು. ನನ್ನ ಧರ್ಮಪತ್ನಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ನನಗೆ ವಿಶ್ವಾಸ ಇದೆ ನಿಮ್ಮಿಬ್ರಿಗೂ ತುಂಬಾ ಇಷ್ಟ ಆಗತ್ತೆ. ಹಸುವಂತೂ ಆಗಿದೆ. ನಮಗೂ ಹಸಿವಾಗಿದೆ. ಸರಿ, ಆದ್ರೆ ಮನೆಯಲ್ಲಿ ಬೇರೆ ಅಡಿಗೆ ಮಾಡೋ ಅವಶ್ಯಕತೆ ಇಲ್ಲ. ಮನೇಲಿ ಏನಿದೆಯೋ ಅದನ್ನೇ ತಗೊಂಡ್ಬನ್ನಿ. ತಂಗ್ಳಾದ್ರೂ ಕೂಡ ನಾವು ಅದನ್ನು ಸ್ವೀಕರಿಸ್ತೀವಿ. ಅಮ್ಮ ಹೇಳ್ತಿದ್ದಾರೆ ಅವ್ರ ಅದ್ರ ರುಚಿ ನೋಡಿದಾರಂತೆ. ಈಗ ಈ ಮೃಷ್ಟಾನ ಸೇವಿಸೋದಕ್ಕೆ ಸುರಕ್ಷಿತವಾಗಿ ಸ್ವಾದಿಷ್ಟವಾಗಿದೆಯಂತೆ. ಈಗ ಇದನ್ನ ಸೇವಿಸಬಹುದು. ನಿಮ್ಮ ಮಾತೆಯವರು ಮೌನವ್ರತವೇನೋ ಆಚರಿಸುತ್ತಿದ್ದಾರೆ, ಆದರೆ ಮಾತನಾಡುವುದು ಇವರಿಗೆ ಬಹಳ ಇಷ್ಟ. ಬಹಳ ರುಚಿಯಾಗಿತ್ತು, ಆನಂದವಾಯಿತು. ಕಲ್ಯಾಣವಾಗಲಿ. ನೀವಿಲ್ಲಿ ತನಕ ಬಂದಿದ್ದಕ್ಕೆ ಧನ್ಯವಾದ ಋಷಿವರ್ಯ. ನಮ್ಮ ಕುಟುಂಬದ ಮೇಲೆ, ವಿಶೇಷವಾಗಿ ರಾಮನ್ ಮೇಲೆ ಸದಾಕಾಲ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಬಯಸ್ತೀನಿ. ಖಂಡಿತವಾಗಿಯೂ. ನಾವಿನ್ನು ಹೊರಡುತ್ತೇವೆ. ನಾಳೆ ಭೇಟಿಯಾಗೋಣ. ಶೀಘ್ರದಲ್ಲೇ ಸಿಗೋಣ. ನನಗೆ ಅರ್ಥ ಆಯ್ತು ಮುನಿವರ್ಯ. ಇವತ್ತಿನ ದಿನ ಅಂತೂ ಮುಗ್ದೇ ಹೋಯ್ತು. ಇವತ್ ನಾವು ಭೇಟಿ ಆದ್ವಲ್ಲ, ಈಗ ನೀವು ವಿಶ್ರಾಂತಿ ಮಾಡ್ತೀರಾ, ಅದಕ್ಕೆ ನಾಳೆ ಸಿಗೋಣ. ಅದು ಪ್ರಭುವರ್ಯರ ಆಶೀರ್ವಾದ. ನನ್ ಮಾತಿನ ಅರ್ಥ, ಒಂದ್ ವೇಳೆ ಋಷಿವರ್ಯರ ಆಶೀರ್ವಾದ ಇದ್ರೆ. ನೀವೀಗ ಏನ್ ತೀರ್ಮಾನ ತಗೊಂಡ್ರಿ ಮಹಾರಾಜರೇ? ಅದೇ ಮೃಷ್ಟಾನ್ನ ಬಹಳ ಚೆನ್ನಾಗಿತ್ತು.